ನಾವು ಮೈಸಂದ್ರದಿಂದ ಬಂದಿದ್ದೀವಿ. ದೇಶಿ ವಾಷಿಂಗ್ ಮಿಷಿನ್ ಅಲ್ಲೇ ತೊಗೊಂಡೋಗಿದ್ದೀವಿ, ಒಂದು ಫೈಬರ್ದು. ಆಮೇಲೆ ಒಂದು ಗೀಜರ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಈಗ ಇದು ನಮ್ಮ ಮನೇಲಿ ಸ್ಟೀಲ್ದು ಇದೆ, ಫೈಬರ್ದು ಇದೆ ವಾಷಿಂಗ್ ಮಿಷಿನು. ಇನ್ನು ಇದು ಒಲೆನೂ ಇದೆ ಇದ್ರದ್ದು. ಆಮೇಲೆ ಗೀಝರು 4 ತೊಗೊಂಡೋಗಿದ್ದೀನಿ ನಮ್ಮ ಮನೇಲಿ. ನಮ್ಮ ಮನೇಲಿ ದೇಶಿ ಪ್ರಾಡಕ್ಟೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ದೇಶಿ ಸ್ಟೀಲ್ ವಾಷಿಂಗ್ ಮಿಷಿನು ಇದೆ, ದೇಶಿ ಫೈಬರ್ ವಾಷಿಂಗ್ ಮಿಷಿನು ಇದೆ, ದೇಶಿ ಒಲೆನೂ ಇದೆ, ದೇಶಿ ಗೀಝರು ಇದೆ. ಇನ್ನು ಮತ್ತೆ ನಮ್ಗೆ ಇನ್ನೂ ಒಂದು ಗೀಝರ್ ಬೇಕು ಅಂತ ತೊಗೊಳಕ್ಕೆ ಬಂದಿದ್ದೀವಿ. ಆದರೆ ದೇಶಿ ಇದು ಎಲ್ಲ ಪ್ರಾಡಕ್ಟು ಒಂದು ಗಿಫ್ಟ್ ಕೊಡ್ಬೋದು ಅಂದರೂ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಇದು ರಿಲೇಟಿವ್ಗೂ, ಸಂಬಂಧಿಕ, ಫ್ರೆಂಡ್ಸು ಹೀಗೆಲ್ಲ ಕೊಡ್ಬೋದು. ಅದರಿಂದ ಈಗ ನಮ್ಮಲ್ಲಿ ವರ್ಫುಲ್ ವಾಷಿಂಗ್ ಮಿಷಿನು ಇದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಟೈಮ್ ಸೇವ್ ಆಗುತ್ತೆ. ನೀರು ನಮ್ಗೆ ವಾಟರ್ ಟ್ಯಾಂಕೇ ಬೇಕು ಅಂತ ಏನಿಲ್ಲ, ವಾಟ್ರ್ ಹಾಕ್ಬೋದು ನಾವೇ. ಇನ್ನು 5 ನಿಮಿಷ 10 ನಿಮಿಷಕ್ಕೆಲ್ಲ ನಾವು ಕೊಳೆ ಆಗಿಲ್ಲ ಅಂದರೆ 10 ನಿಮಿಷಕ್ಕೆಲ್ಲ ಬಟ್ಟೆ ಹಾಕ್ಕೋಬೋದು. ಈಗ ಅದು ಅಂದರೆ 2 ಅವರೆಲ್ಲ ಹಾಕ್ಬೇಕಾಗುತ್ತೆ ನಾವು ವರ್ಫುಲ್ಗೆಲ್ಲ. ಇದು ಹಂಗೆಲ್ಲ ಬೇಕಿಲ್ಲ. ಇದು ಬೇಗ ಬಟ್ಟೆ ಕೊಳೆನೂ ಕ್ಲೀನಾಗಿ ಹೋಗುತ್ತೆ, ಕ್ಲಿಯರ್ ಆಗುತ್ತೆ. ಅದಕ್ಕಾದರೆ ಬ್ರಷ್ ಮಾಡಾಕಬೇಕು, ಇದು ಬ್ರಷ್ ಮಾಡೋಂಗಿಲ್ಲ, ಎಲ್ಲ ಅದೇ ಕ್ಲಿಯರ್ ಆಗೋದ್ರಿಂದ ನಮ್ಗೆ ಇದು ದೇಶಿ ಪ್ರಾಡಕ್ಟು ತುಂಬ ಇಷ್ಟ ಆಗಿದೆ. ನೀವು ತೊಗೊಳ್ಳಿ, ನಿಮಗೂ ಮುಂದೆ ಉಪಯೋಗ ಆಗುತ್ತೆ. ಎಲ್ಲರೂ ತೊಗೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ದೇಶಿ ಪ್ರಾಡಕ್ಟ್ ತೊಗೊಳ್ಳಿ. ಹೆಣ್ಮಕ್ಳುಗಳಿಗೆ ಹೇಳ್ಬೇಕಾಗಿರೋದು ಇಷ್ಟೇ, ನಾವು ದೇಶಿ ವಾಷಿಂಗ್ ಮಿಷಿನ್ನೇ ತೊಗೊಳ್ಳಿ. ಏಕೆಂದರೆ ನಾವೀಗ ಮನೇಲಿ ಪ್ರತಿಷ್ಠೆಗೋಸ್ಕರ ತೊಗೊತೀವಿ. ಆ ವಾಷಿಂಗ್ ಮಿಷಿನ್ಗೂ ಸುಮ್ಮನೆ ಇಡ್ಬೋದು ಅಷ್ಟೇ, ಆದರೆ ಕೊಳೆ ಎಲ್ಲ ಹೋಗಲ್ಲ ನೀಟಾಗೆ. ಇನ್ನು ಸೌಂಡ್ ಬರುತ್ತೆ, ಇನ್ನು ಕರೆಂಟು ಸೇವ್ ಆಗೋಲ್ಲ ಅದರಲ್ಲಿ. ಇದರಲ್ಲಿ ಅಂದರೆ ಕರೆಂಟು ಸೇವ್ ಆಗುತ್ತೆ. ಎಲ್ಲ ನಮ್ದು ಯಾವುದೇ ಸರ್ಪು ಈಗ ಆಯಿಲು ಏನೋ ಇರೋದೇ ಹಾಕ್ಬೋದು. ಅದಕ್ಕೆ ಅಂದರೆ ಇದೇ ಬೇಕು ಅದೇ ಬೇಕು ಅಂತ ಇರುತ್ತೆ, ಆ ಥರ ಏನಿಲ್ಲ. ಇದನ್ನೇ ತೊಗೊಳ್ಳಿ, ಎಲ್ಲ ಇದನ್ನೇ ಬಳಸಿ. ನಮ್ಮನೇಲಿ ದೇಶಿ ಒಲೆ ಇದೆ, ಅದರಲ್ಲಿ ಒಂದು 2 ಸೌದೆ ಆದರೆ ಬೇಗನೆ ಬಿಸಿ ಆಗೋದು. ಹಚ್ಚೋದಕ್ಕೆ ಸ್ವಲ್ಪ ಒಂದು ಪೇಪರ್ ಏನಾದ್ರು ಹಾಕಿದ್ರೆ ಹಚ್ಕೊಳ್ಳುತ್ತೆ. ಒಂದು ಗಟ್ಟಿ ಸೌದೆಗಳು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡ್ರೆ ನಾವು ಎಲ್ಲ ಥರದ ಅಡುಗೆನೂ ಮಾಡ್ಬೋದು. ಅದರಲ್ಲಿ ನಾನ್ ವೆಜ್ಜು, ವೆಜ್ಜು, ಮತ್ತು ನೀರು ಕಾಯಿಸ್ಕೋಬೋದು, ಎಲ್ಲನೂ ಮಾಡ್ಬೋದು. ನಮ್ಮ ಮನೇಲಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ, ಚೆನ್ನಾಗಿದೆ. ದೇಶಿ ಪ್ರಾಡಕ್ಟ್ ಸೂಪರ್.